ಗೈಸ್ ಈ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಿರೋದು ಜಿಮ್ಮಿಂದ. ಈಗ ಪ್ರ್ಯಾಂಕ್ ಮಾಡ್ತೀನಿ ನೋಡಿ, ಹಂಗೆ ಹಂಗೆ ವಿಡಿಯೋ ಮಾಡ್ಕೊಂಡು ಅಲ್ಲಿ ಕುತ್ಕೊಂಡು ಸುಮ್ಮನೆ ಸಂಜನಾ ಪ್ರ್ಯಾಂಕ್ ಆಗ್ಬಿಟ್ರು ಗಾಯ್ಸ್. ನಂಗೆ ಗೊತ್ತಿತ್ತು. ಹೆಂಗ ಅನಿಸ್ತು? ನಾನು ಅಷ್ಟೊಂದು ಇದಾಗಿಲ್ಲ, ಏನಿಲ್ಲ, ಕರೆಕ್ಟಾಗಿ ಹೇಳು ಪ್ರ್ಯಾಂಕ್ ಆಗ್ಲಿಲ್ಲ ಅಂತ. ಅಲ್ಲಿ ಸಂಜೆ ವಿಡಿಯೋ ಮಾಡ್ತಾ ಇದ್ ನಂಗೆ ಗೊತ್ತಿತ್ತು. ಪಾಪ ಯಾಕೆ ಅಜೀಬ್ ಮಾಡೋದು, ಈ ಡೌಗೆ ಹೆಂಗ್ ಕಮ್ಮಿ ಇಲ್ಲ. ನೀನ್ ಆ ಕಡೆ ನೋಡೇ ಇಲ್ಲ, ಸಂಜಯ್ ಅಂದಿದ್ಯ ಅಷ್ಟೇ. ನಿನಗ್ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ದ ನಾನು. ಅದು ಮಿಸ್ ಆಗಿ ಮುಂದೆ ಬರ್ಲಿಲ್ಲ ಅಷ್ಟೇ. ಬಂದಿದ್ರೆ ಗಾಬರಿ ಬಂದ್ಬಿಡೋದು. ಬಿಟ್ಟಿರೋಳು ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟು ಫಸ್ಟ್. ಇನ್ನ ಫೀಸ್ ಕಟ್ಟಬೇಕು. ನೋಡ್ದ, ಈ ತರ ಮಾಡೋದು ಇವ್ರು. ಫೀಸ್ ಕಟ್ಟಿಲ್ಲ ಅಂದ್ರೆ ಹಿಂಗ್ ಮಾಡ್ಕೊಳ್ಳೋದು. ಇನ್ನ ಯಾರಾದ್ರೂ ಬಂದ್ರೆ ಪ್ರ್ಯಾಂಕ್ ಮಾಡೋಣ. ಓಕೆ ಗೈಸ್, ಯಾರಾದ್ರೂ ಬಂದಾಗ ಸಿಗ್ತೀನಿ. ಗಾಬರಿ ಎಲ್ಲ ಬಿಡ್ಬೇಕು ಹಂಗೆ. ಅದು ಬಿಡುತ್ತೆ. ಅಂಕಲ್ ಇಲ್ಲ ಇವತ್ತು. ನೋಡ್ರಿ, ಸತ್ಯ ಮೇಲೆ ಅಂತ ಇವರು ಮೇಣಕ ಅವತ್ತು ಹೋದ್ರೆ ಇವತ್ತು ಬಂದವ್ರೆ ಜಿಮ್ಮಿಗೆ. ನನಗೆ ಹೇಳ್ಕೊಡು ನಿಮ್ಗೆ ನನ್ನ ಭಾಷೆ ಎಲ್ಗ ತಮಿಳು ಹೇಳ್ಕೊಡ್ತಾನೆ. ನಾಳೆ ತಮಿಳು ಹೇಳ್ಕೊಡ್ಬೇಕು ಇರೋವರೆಗೂ. ಗೈಸ್ ನಾಳೆ ಬರ್ಬೇಡ, ಇವತ್ತು ನನಗೆ ಮಾತಾಡೋಕ್ಕಾಗಲ್ಲ. ನೋಡಿ ಜಿಮ್ಮಲ್ಲಿ ಇಷ್ಟು ಜನ ಅವ್ರಿ. ನೋಡ್ರಿ ಗೈಸ್, ಆದುಮ ಬಂದವ್ರೆ, ಫುಲ್ಲು ವರ್ಕೌಟು. ಇನ್ನು ಡೌನಿಗೆ ಬಿಡೋ. ಇವರು ವೀರಪ್ಪನು ಯಂಗ್ ಬಾಯ್ ವೀರಪ್ಪನು. ಯಾರಿಗೂ ಹೇಳ್ಕೊಬೇಡ ಬ್ರೋ, ಫುಲ್ ವರ್ಕೌಟು. ಸಂಜಯ್ ಫುಲ್ ವರ್ಕೌಟು. ಅವರೇ ಬಂದಿಲ್ಲ, ಫುಲ್ ವರ್ಕೌಟು. ಇವರು ಮತ್ತೆ ಬಂದ್ಬಿಟ್ಟವ್ರೆ. ಬಾ, ಅಯ್ಯೋ ಬಿಡಲ್ಲ ಇವ್ರನ್ನ.
ಸಾಕು. ಅಲ್ಲಿ ನೀರ್ ಹಾಕೊಂಬಂದಿದ್ ನೋಡ್ದೆ, ಅಲ್ಲಿ ನೀರ್ ಹಾಕೊಂಬಂದಿದ್ ನೋಡ್ದೆ ನಾನು. ಅದು ಇಲ್ಲಿ ಸ್ವಲ್ಪ ಸ್ವಲ್ಪ ಬೆವ್ರು ಬಂದ್ರು ಉಪ್ಪು ಬರುತ್ತೆ ನೀರ್ ಹಾಕೊಂಡ್ರೆ. ನೆಕ್ಸ್ಟ್ ಹುಲಿ ಇಲ್ಲಿ ಲೈನ್ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿಂದ ಹಿಂಗ್ ಹೋದ್ರೆ ಇಲ್ಲಿ ಗಾನ ಐತೆ ರೋಡ್ ಗಾಡಿ ನೋಡ್ರಿ ಎಷ್ಟುದ್ದ ಐತೆ. ಈ ತರ ಎಲ್ಲ ವರ್ಕೌಟು ಬೆಂಕಿ. ಹುಲಿ ಈ ಗ್ಯಾಂಗಿಗೆ ಹುಲಿ ಇವ್ರೆ. ಗೈಸ್ ಆಗಲೇ ಜಿಮ್ಮಿಗೆ ಬಂದು ಈಗ ಅಲ್ಲೇ 6 ಗಂಟೆ ಆಗಿದೆ. ಪೂಜೆ ಮಾಡ್ತಿದ್ದೆ, ಅದಕ್ಕೆ ವಿಡಿಯೋ ಮಾಡಿರಲಿಲ್ಲ. ನೋಡಿ ಪೂಜೆ ಮಾಡಿ ಈಗ ರಿಲ್ಯಾಕ್ಸ್ ಆದೆ, ಫ್ರೀ ಆದೆ ನಾನು. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇವತ್ತು ಇನ್ನು ಯಾರೂ ಬಂದಿಲ್ಲ ಜಿಮ್ಮಿಗೆ. ನೋಡಿ ಕಮ್ಮಿ ಜನ, ಇನ್ನೂ ಟೈಮ್ ಐತಲ್ಲ, 6 ಗಂಟೆ ಆಗಿಲ್ವಲ್ಲ. ಸುದೀಪ ಹಲೋ ಹಲೋ ಬಾಯ್. ಓಕೆ ನೋಡಿ ಕಮ್ಮಿ ಜನ ಅವರೇ, ಇನ್ನು ಯಾರು ಅಷ್ಟೊಂದು ಜನ ಬಂದಿಲ್ಲ. ಬಂದಾದ್ಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಈಗ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಬೇಕು. 6 ಗಂಟೆ ಆಯ್ತಲ್ಲ, 6 ಗಂಟೆ 6:30 ಕರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಈಗ ಸ್ಟಾರ್ಟ್ ಮಾಡಬೇಕು ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಎಲ್ಲರೂ ಬಂದಮೇಲೆ. ಓಕೆನಾ? ಏನು ಅಷ್ಟೊಂದು ಕಂಟೆಂಟ್ ಇಲ್ಲ, ಕಂಟೆಂಟು ಬರುತ್ತೆ, ನೋಡ್ತಾ ಇರಿ. ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಹಾಂ ಹೇಳ್ತೀಯಾ ಪಕ್ಕ? ನೀವಿವಾಗ ಮಲ್ಕೊಂಡಿರ್ತೀರಾ, ನೀವು ಮಲ್ಕೊಂಡಿರೋದು ಮಾತ್ರ ಗೊತ್ತು. ಎದ್ದೇಳೋ ಅಷ್ಟೊತ್ತಿಗೆ ಯಾವುದೋ ಜಾಗದಲ್ಲಿ ಇರ್ತೀರ, ಆ ಜಾಗದಲ್ಲಿ ಏನೂ ಇರಲ್ಲ. ಏನಂದರೆ ನಿನಗೆ ಆ ಜಾಗನೂ ಗೊತ್ತಿರಲ್ಲ, ಮತ್ತು ಆ ಜಾಗದಲ್ಲಿ ಯಾರು ಓಡಾಡ್ತಿರಲ್ಲ, ಆ ಜಾಗ ಫುಲ್ಲು ಖಾಲಿ. ಆ ಟೈಮಲ್ಲಿ ನೀನು ಏನು ಮಾಡ್ತೀಯ? ಕನ್ಸಲ್ಲ, ನಿಜವಾಗ್ಲೂ. ಹಾಂ ಏನು ಆ ಟೈಮಿಗೆ ಏನು ಮಾಡ್ತೀಯ? ಕತ್ಲಲ್ಲ, ಬೆಳಕಾಗಿರುತ್ತೆ. ನೀನು ನೋಡೋ ಅಷ್ಟೊತ್ತಿಗೆ ಬೆಳಕಾಗಿರುತ್ತೆ. ಹಾಂ ಸುಮ್ಮ ಮಲ್ಕೊಂತೀರಾ, ಮತ್ತೆ ಹೇಳ್ತೀರಾ ಅವಾಗ? ಆಮೇಲೆ ಹಾಂ ಏನು ಮಾಡ್ತೀಯ ಹೇಳು, ಅದನ್ನೇ ಏನು ಮಾಡ್ತೀಯ? ಏಯ್ ನಿನ್ನ ಆಫೀಸು ಎಲ್ಲ ಐತೆ ನಿಮ್ಗೆ ಗೊತ್ತಿಲ್ಲ. ಫೋನುಗಿನ್ನು ಏನು ಇರಲ್ಲ ನಿನ್ನ ಕೈಯಲ್ಲಿ, ದುಡ್ಡು ಇರಲ್ಲ, ಏನು ಇರಲ್ಲ. ನಿನ್ ನಿಜವಾದ ಜೀವನದಾಗಿ ಆ ಥರ ಆಗ್ಬಿಡ್ತು ಅನ್ಕೋ, ಯಾರ ಕಿಡ್ನಾಪ್ ಮಾಡಿ ಅಲ್ಲಿ ಹಾಕ್ಬಿಟ್ರು ಅನ್ಕೋ. ತಿಳ್ಕೊ ಹೇಳ್ತಾ ಇರೋದು. ಏನು ಮಾಡ್ತೀಯ ಆ ಟೈಮಿಗೆ? ಏನು ಮಾಡ್ತೀಯ? ಏನು ಜನ ಏನು ಗೊತ್ತಾ, ಆ ಜಾಗಕ್ಕೆ ಅಡ್ಜಸ್ಟ್ ಆಗ್ತೀವಿ ಫಸ್ಟು. ಏನು ಇಲ್ಲ, ಮನುಷ್ಯನು ಇರಲ್ಲ, ಒಬ್ಬಳೇ ಸಾಯಕ್ಕಾಗುತ್ತೆ. ಆ ಜಾಗಕ್ಕೆ ಅಡ್ಜಸ್ಟ್ ಆದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ನಾವು ಎಲ್ಲೋ ಬಂದಿದ್ದೀವಿ ಅಂತಂದ್ರೆ ತಲೆನೇ ಓಡಲ್ಲ. ಆಮೇಲೆ ಬೇಡ ಎಲ್ಲೋ ಬಂದಿದ್ದೀನಿ ಅಂದ್ರೆ ಎಲ್ಲೋ ಬಂದಿದ್ದೀನಿ ಅಂತಂದ್ಬಿಟ್ಟು ತಲೆನೇ ಓಡಲ್ಲ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಆವಾಗ ನೀನು ಆ ಜಾಗಕ್ಕೆ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆದ್ರೆ ಅವಾಗ ನಿನಗೆ ಏನಾಗುತ್ತೆ? ಏನ್ ಐಟಮ್ ಬೇಕಾಗಿಲ್ಲ, ಆ ಜಾಗನ ನೋಡ್ಕೋಬೇಕು ಫಸ್ಟು. ನಾನು ಏನ್ ಮಾಡ್ಬೇಕು ಈಗ ಕೇಳಿಲಿ, ನಾನು ಏನ್ ಮಾಡ್ಬೇಕೀಗ? ಬೆಟ್ಟನೇ ಇರ್ತೈತೆ ಅಂತ ಹೇಳ್ದಾರೆ ಅವರು. ರೋಡು ಇರಲ್ಲ, ಅಲ್ಲಿ ಮನುಷ್ಯರು ಓಡಾಡಲ್ಲ. ಎಲ್ಲ ಒಟ್ಟಿಗೆ ನಿಂತಿರ್ತೀಯ.
ಕ್ವಶನ್ ಲಾಜಿಕ್ ಐತೆ, ಅದು ನೀನು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ಇದನ್ನ ಜಾಸ್ತಿ ಹಾಕ್ಬೇಡ. ನಾನು ಹೇಳಿದ್ದೆ ಆನ್ಸರ್ ಫಸ್ಟು. ಓಕೆ, ಫಸ್ಟು ನೀನೇನು ಮಾಡ್ತೀಯ ಅದೇ ಮಾಡೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಯಾರಾದ್ರೂ ಕ್ವಶನ್ ಕೇಳಿದ್ರಿ ಅಲ್ಲ ನೆಕ್ಸ್ಟ್ ಟೈಮ್ ಯಾರಾದರೂ ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರೆ ಹಂಗೆ ಮಾಡು. ಅದಕ್ಕೆ ನಾನು ಯಾರು ಹೇಳ್ಕೊಟ್ಟಿದ್ರು ನಮ್ಮ ಜಿಮ್ ಟ್ರೈನರ್ ಹೇಮಂತ್ ಅವರು ಅಂತ ಹೇಳಿ. ಹಾಂ ಸೋ ಮಚ್. ಹಾಂ, ವೆಲ್ಕಮ್. ಜಾಸ್ತಿ ನಮ್ದೇ ಜಿಮ್ ಮಾಡ್ಬಿಡೋಣ. ಈಗ ನಮ್ಮ ಬ್ರೋ ಬಂದವ್ರು ನೋಡ್ರಿ, ಏನೋ 5 kg ಡೌನ್ ಆಗವ್ರಂತೆ. ಬ್ರೋ ಫುಲ್ಲು ವರ್ಕೌಟು, ಡೆಡಿಕೇಶನು, ಡಯಟು. ಇರ್ಲಿ ಬ್ರೋ, ಇರ್ಲಿ, ಹತ್ಕೊಳ್ರಿ ನೋಡೋಣ. ಅಲ್ಲ ಬ್ರೋ, ನಿನ್ನೆ ಶ್ರೀರಾಮಚಂದ್ರ ಅಂತಾರ. ಹತ್ರಿ ಬಂದು ನೋಡೋಣ. ಹಾಂ ತೋರಿಸಿ. ಗೋಳಿ ಬ್ರೋ, ಬಟರ್ಫ್ಲೈ ಅಲ್ಲ. ಹಾಂ ಶೆಟ್ ನೋಡಲ್ಲಿ ಸ್ನ್ಯಾಪು, ಅಭಿಮಾನಿಗಳು ಕಾಯ್ತಾವ್ರೆ. ಸ್ನ್ಯಾಪ್ ಎಲ್ಲ ಹಾಕೋದು. ಬ್ರೋ ನೀವು ಹಂಗಂದಿದ ತಕ್ಷಣ ದೀಪನೇ ಆರೋಯ್ತಲ್ಲ ಬ್ರೋ. ಗೋಳಿ ಐತಾ ಬ್ರೋ? ನೋಡಿ ಗೈಸ್, ಜಿಮ್ಮಲ್ಲಿ ಇಷ್ಟೇ ಜನ ಇರೋದು. ಯಾಕೋ ಗೈಸ್, ನನಗೆ ಜೋಲೋ ಚಿಪ್ಸ್ನ ತರ್ಸೋಕ್ಕೆ ಹೆಲ್ಪ್ ಮಾಡಬೇಕು. ಕಂಗ್ರ್ಯಾಚುಲೇಷನ್. ಗೈಸ್ ನೋಡ್ರಿ, ಇಷ್ಟು ಜನ ಬಂದವ್ರೆ. ನಮ್ಮ ಗ್ಯಾಂಗ್ ಬಂದ್ಬಿಟ್ಟಿದೆ. ನಮ್ಮ ಗ್ಯಾಂಗ್ ಇವಾಗ ವರ್ಕೌಟ್ ಮಾಡ್ತಾರೆ ನೋಡ್ರಿ. ನಮ್ಮ ಗ್ಯಾಂಗು ಲೀಡರ್ ನಂಬರ್ 2. ಯಾಕೋ 2ಗೆ ಹೋಗ್ತಾ ಇದ್ದೀವಿ ಗೈಸ್. ಈಗ ನಾವು ವರ್ಕೌಟ್ ಮಾಡ್ತೀವಿ, ಆಮೇಲೆ ಸಿಗ್ತೀವಿ. ಹೊಡಿಯೋ ಏಯ್, ಲಾಗಲ್ಲಿ ಫುಲ್ಲು ಫೇಮಸ್ಸು ಗೈಸ್. ವರ್ಕೌಟ್ ಮುಗೀತು, ಟ್ರೈಸಿಪ್ಸ್ ವರ್ಕೌಟ್ ಮುಗೀತು, ಪ್ರೋಟೀನ್ ಕುಡಿದಿದ್ದಾಯ್ತು. ನಾವಿವಾಗ ಹೊರಟಿದ್ದೀವಿ. ಬಾಯ್, ಗುಡ್ ನೈಟ್. ಮುರಳಿ ಬಾಯ್ ಹೇಳು. ಇಲ್ಲ ಆ ಕಡೆ ಕಾಣಲ್ಲ. ಬಾಯ್. ಓಕೆ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಬಿಫಿಟ್ ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟು ಅಂದರೆ ನಾಳೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ನಿಮ್ಮ ಹತ್ರ. ಮಿಸ್ ಮಾಡ್ದಂಗೆ ನೋಡ್ತಾ ಇರಿ. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದ ವಿಡಿಯೋ. ಸಖತ್ತಾಗಿ ಸಾಂಗ್ ಹೇಳ್ತೀನಲ್ಲ ಗೈಸ್. ನಾನು ಸಾಂಗ್ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ಆಮೇಲೆ ಎಲ್ಲೂ ಎದ್ದು ಹೋಗ್ಬೇಡ್ರಿ. ಅನ್ಸಬ್ಸ್ಕ್ರೈಬ್ ಅಂತೂ ಮಾಡಬೇಡ್ರಿ ಫಸ್ಟು. ಓಕೆ ಬಾಯ್ ಗೈಸ್, ಗುಡ್ ನೈಟ್.